ವೆಲ್ಕಮ್ ಬ್ಯಾಕ್. ಡೇ 2 ಆ್ಯಕ್ಚುಲಿ ಇದು ಸರ್ವಿಸಿಂಗ್ ಹೋಗಬೇಕಿತ್ತು, ಸೊ ಹಂಗಾಗಿ ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ಟಾಪ್ ಬಾಕ್ಸು ಆ್ಯಕ್ಚುಲಿ ತೊಗೊಂಡು ಮೇಲಿಟ್ಟೆ ರೂಮಲ್ಲಿ. ಸೊ ನೆನ್ನೆ ಓಕೆ, ಗುಡ್ ಸ್ಲೀಪ್, ನಿದ್ದೆ ಚೆನ್ನಾಗಾಯಿತು. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಟೈಮ್ 10 ಆಗಿದೆ, 10:30 10:40 ಆಗಿದೆ. ಸೊ ಒಂದು ಸೆಕೆಂಡ್, ಗಾಡಿನ ಲೈಕ್ ಯಾವ ಥರ ಅಂದರೆ ಲೈಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಕೋಲ್ಡ್ ಸ್ಟಾರ್ಟ್ ಎವ್ರಿ ಡೇ. ಅಟ್ಲೀಸ್ಟ್ ಒಂದು ಸ್ವಲ್ಪ ಇಗ್ನಿಷನ್ಸ್ ಆಫ್ ಮಾಡಿ ಮಾಡಿದ್ರೆ ಸ್ವಲ್ಪ ಹೀಟಪ್ ಆಗುತ್ತೆ. ದೆನ್ ಅಟ್ಲೀಸ್ಟ್ ಒಂದು 40 ಸೆಕೆಂಡ್ಸ್ ಅಥವಾ 50 ಸೆಕೆಂಡ್ಸ್ ನೀವು ಇದು ಮಾಡಬೇಕು ಮಿನಿಮಮ್. ಸೊ ಅಟ್ಲೀಸ್ಟ್ ಅವಾಗ ಅದು ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ ದ ಸೆನ್ಸ್ ಏನಕ್ಕೆ ಅಂದರೆ ಇಂಜಿನ್ ಒಳಗೆ ಆಯಿಲ್ ಹೋಗ್ಬೇಕಲ್ವಾ. ಸೊ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಆದಮೇಲೆ ಅದು ಫ್ಲೋ ಸ್ಟಾರ್ಟ್ ಆಗುತ್ತೆ. ಆ ಫ್ಲೋ ಸ್ಟಾರ್ಟ್ ಆದಾಗ ಏನಾಗುತ್ತೆ ಅಂದರೆ ಸ್ಮೂತ್ ಇದಾಗುತ್ತೆ. ನಾವೇನು ಅದು ಮಾಡ್ದಂಗೆ ಲೈಕ್ ಡೈರೆಕ್ಟ್ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಂಗೆ ಹೋದರೆ ಅದು ಇಂಜಿನ್ಗೆ ತುಂಬ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ಕೋಲ್ಡ್ ಸ್ಟಾರ್ಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ಜೈ ಶ್ರೀರಾಮ್. Okay, let's go. ಸೊ ಮನೆಯಿಂದ ಬೇಸಿಕಲಿ ನಮ್ಮದು ಶೋರೂಮ್ ಬಂದು ಹತ್ರನೇ ಇದೆ. ಸೊ ಹಿಂಗೆ ಹೋಗೋಣ ಬನ್ನಿ. ಇಂದ ಸ್ಟ್ರೈಟ್ ಬಂದರೆ ಶಾರ್ಟ್ ಕಟ್ ರೋಡಲ್ಲಿ ಹೋದರೆ ಬೇಗ ಹೋಗ್ಬೋದು. ಆ್ಯಂಡ್ ಏನಿಲ್ಲ, ನಾವು ಇಲ್ಲಿದ್ದೀವಿ. ಸೊ ಶೋರೂಮ್ ಇರೋದು ಆ ಕಡೆ PB ರೋಡು, ಒಂದೇ ರೋಡಲ್ಲಿ ಹೈವೇ ಇದೆ ಅಲ್ವಾ, ಅಲ್ಲಿ ಇರೋದು ಅಷ್ಟೇ. ಐ ಥಿಂಕ್ ಸೊ ಮಧ್ಯಾಹ್ನ ಒಳಗೆ ಗಾಡಿ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಸಿಕ್ಕರೆ ನಾಳೆ ಪ್ಲ್ಯಾನ್ ಇದೆ. ಸೊ ನಾಳೆ ರೈಡ್ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ ನೆಕ್ಸ್ಟ್ ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗೋಣ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಆಲ್ಮೋಸ್ಟ್ ಆಲ್ ಸರ್ವಿಸ್ ಆಗ್ತಾ ಇದೆ. ಸೊ ಏರ್ ಫಿಲ್ಟರ್ ತೆಗ್ದಿದ್ದಾರೆ, ಇಂಜಿನ್ ಆಯಿಲ್, ಇದು ಐಟಮ್ಸ್, ಬ್ರೇಕ್ ಪ್ಯಾಡ್ ಇದೆ, ಏರ್ ಫಿಲ್ಟರ್ ಅಲ್ಲ ಆಯಿಲ್ ಫಿಲ್ಟರು, ಏರ್ ಫಿಲ್ಟರ್ ಆ ಕಡೆ ಹೋಗಿದೆ ತೆಗ್ದಿದ್ದಾರೆ. ಸೊ ಇದು ಕೂಲೆಂಟ್ ಗ್ರೀನ್ ಕಲರ್, ಇದು ಇಂಜಿನ್ ಆಯಿಲ್. ಸೊ ಇವಾಗ ಹಾಕ್ಬೇಕು ಅಷ್ಟೇ. ಸೊ ಟೋಟಲ್ ಬಿಲ್ ಇಷ್ಟ ಆಗಿದೆ. ಆ್ಯಂಡ್ ನೋಡ್ತಿರ್ಬೋದು ನೀವು, ಟೋಟಲ್ ಬಿಲ್ ಬಂದು ಆಲ್ಮೋಸ್ಟ್ 5161 ಆಗಿದೆ. ಇದು ಸರ್ವಿಸಿಂದು ನಮ್ಮದು ಪೇಯ್ಡ್ ಸರ್ವಿಸ್. ಆ್ಯಕ್ಚುಲಿ ಫೋರ್ತ್ ಸರ್ವಿಸು. ಇಷ್ಟು ಏನಕ್ಕೆ ಅಂದರೆ, ಒಂದು ಏರ್ ಫಿಲ್ಟರ್ ಹಾಕಿದ್ದಾರೆ, ಆಯಿಲ್ ಫಿಲ್ಟರ್ ಹಾಕಿದ್ದಾರೆ, ಬ್ರೇಕ್ ಪ್ಯಾಡ್ ಹಾಕಿದ್ದಾರೆ, ದೆನ್ ಕೂಲೆಂಟ್ ಆಯಿಲ್ ಹಾಕಿದ್ದಾರೆ, ದೆನ್ ಇಂಜಿನ್ ಆಯಿಲ್. ಇಷ್ಟಕ್ಕೆ ಆ್ಯಕ್ಚುಲಿ ಆಗಿತ್ತು 3500 ಏನೋ ಬರುತ್ತೆ. ಬಟ್ ನಾನು ಇದೊಂದು ಎಕ್ಸ್ಟ್ರಾ ಹಾಕ್ಸಿದೆ. ಅರೌಂಡ್ ಲೈಕ್ ಹ್ಯಾಂಡ್ ಗಾರ್ಡು 2027 ಇದೆ. ಸೊ ಇಲ್ಲಿ ಕಾಣ್ತಾ ಇದ್ದಾನ. ಸೊ ಇದ್ರ ಮೈನಸ್ ಈ ಅಮೌಂಟ್ ಮೈನಸ್ ಒಂದು ಸೆಕೆಂಡ್. ಸೊ 5161 ಅಲ್ಲಿ ನೀವೆಷ್ಟು ಟೋಟಲ್ ಮೈನಸ್ ಮಾಡಿ ನಿಮಗೊಂದು ಅಮೌಂಟ್ ಬರುತ್ತೆ. 5161 ಮೈನಸ್ 2027. ಓಕೆ, ಸೊ 3100 ನಮಗೆ ನಾರ್ಮಲ್ ಸರ್ವಿಸು. ಅದರಲ್ಲಿ ಏನೇನು ಬರುತ್ತೆ ಅಂದರೆ, ಆಯಿಲ್ ಫಿಲ್ಟರ್ ಹಾಕ್ತಾರೆ, ಏರ್ ಫಿಲ್ಟರ್ ಹಾಕ್ತಾರೆ, ಬ್ರೇಕ್ ಪ್ಯಾಡ್ಸ್ ಹೋಗಿದ್ರೆ ಬ್ರೇಕ್ ಪ್ಯಾಡ್ಸ್ ಹಾಕ್ತಾರೆ, ದೆನ್ ಕೂಲೆಂಟ್ ಆಯಿಲು, ಇಂಜಿನ್ ಆಯಿಲು, ಇದೆಲ್ಲ ಸೇರಿಸಿ ಲೈಕ್ 3100 ಬರುತ್ತೆ. ಇದು EDV ಸರ್ವಿಸ್ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂದರೆ, ನೀವು ಯಾವಾಗ ನೋಡಿದ್ರು ಲೈಕ್ ಫುಲ್ ಟ್ಯಾಂಕ್ ಹಾಕಿಸ್ಬೇಕು. ಫುಲ್ ಟ್ಯಾಂಕ್ ಹಾಕಿಸಿ ಮೇಂಟೈನ್ ಮಾಡ್ತಾಯಿದ್ರೆ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅಂಡರ್ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿದ್ರೆ ಸ್ಟಿಲ್ ಒಳ್ಳೆ ಮೈಲೇಜ್ ಇರುತ್ತೆ ಆ್ಯಂಡ್ ಒಳ್ಳೆ ಮೇಂಟೆನೆನ್ಸ್ ಇರುತ್ತೆ. ಸೊ ಇಷ್ಟು ಹೇಳ್ತಾ ನೆಕ್ಸ್ಟು
ಏನು ವ್ಲಾಗ್ಸ್ ಎಲ್ಲ ಪ್ಲ್ಯಾನ್ ಆಗಿದೆ. ಸೊ ಅದನ್ನು ನೆಕ್ಸ್ಟ್ ಲೆವೆಲ್ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಇವಾಗ ಮೇನ್ ಸ್ಕ್ರೀನ್ಗೆ ಹೋಗೋಣ. A few moments later. ಆ್ಯಂಡ್ ಯಾ ಫೈನಲಿ ಸರ್ವೀಸಿಂಗ್ ಆಯಿತು. ಸರ್ವೀಸಿಂಗ್ ಕಾಸ್ಟ್ ಬಂದು 5161 ರುಪೀಸ್ ಆಯಿತು. ಏನಕ್ಕೆ ಅಂದರೆ ಇದು ಒಂದು ಎಕ್ಸ್ಟ್ರಾ ಆಗ್ತದೆ, ಹ್ಯಾಂಡ್ ಗಾರ್ಡ್, ನಕಲ್ ಗಾರ್ಡ್. ಸೊ ಅದೇ 1700 ಬಂತು. ಬಿಲ್ ಇಲ್ಲಿದೆ, ತೋರಿಸ್ತೀನಿ ಆಮೇಲೆ ಅಲ್ಲಿ ನಿಲ್ಲಿಸ್ಬಿಟ್ಟು ಮನೆ ಹತ್ರ ಏನೇನು ಮಾಡಿಸಿದೆ ಅಂಥೇಳಿ. ಸರ್ವಿಸ್ ಚೆನ್ನಾಗಿರುತ್ತೆ, ಸರ್ವಿಸ್ ಕಣ್ಣು ಮುಂದೆ ಮಾಡ್ತಾರೆ, ಯಾವುದೋ ಒಂದು ಎಕ್ಸ್ಟ್ರಾ ಇಲ್ಲ, ಬಿಲ್ ಇಲ್ಲ, ಸುಮ್ಮನೆ ಹೇಳ್ಬಿಟ್ಟು ಮಾಡೋದು ಆ ಥರ ಬಿಲ್ಲೆಲ್ಲ ಏನೂ ಮಾಡಲ್ಲ. ಏನು ಇರುತ್ತೆ ಗಾಡಿದು, ಏನು ಬೇಕೋ ಅದನ್ನಷ್ಟೇ ಮಾಡ್ತಾರೆ. ಸೊ ಈ ಥರ ವರ್ಕ್ ಆಗುತ್ತೆ ನೋಡಿ. ಇವಾಗ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಇದು ಕನೆಕ್ಟ್ ಆಗಿರೋದು ತೋರಿಸ್ತಾ ಇದೆ. ಆ್ಯಂಡ್ ದೆನ್ ಇಲ್ಲಿ ಮೊಬೈಲ್ ಸಿಗ್ನಲ್ದು ಇದು ಆ್ಯಕ್ಚುಲಿ ನಾನು ಇವಾಗ ರ್ಯಾಂಡಮ್ ಆಗಿ ಬೆಂಗಳೂರಿಗೆ ಅಂತೇಳಿ ಲೊಕೇಶನ್ ಹಾಕಿರೋದು. ಸೊ ಈಗ ನಾನು ಈ ಫೋನ್ನ ನನ್ನ ಪಾಕೆಟಲ್ಲಿ ಇಟ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ಬೋದು. ಸೊ ಇಟ್ ವಿಲ್ ಟೆಲ್ ಮೀ ಲೈಕ್ ಡೈರೆಕ್ಷನ್ಸ್. ಸಿ ಅಗೇನ್ ಹಿಯರ್ ಎಲ್ಲಿ ಅಂದರೆ 10 ಮೀಟರ್ಸಲ್ಲಿ ನಾನು ನೆಕ್ಸ್ಟ್ ಲೆಫ್ಟ್ ತೊಗೋಬೇಕು ಅಂತ ಇದು ಹೇಳ್ತಾ ಇದೆ. ದೆನ್ ದಿಸ್ ಈಸ್ ಟೋಟಲ್ ಕಿಲೋಮೀಟರ್ಸ್, ಹೌ ಮಚ್ 267. ಸೊ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಲೂಟೂತ್ ಕನೆಕ್ಟೆಡ್ ಆರ್ ಇದು ನೆಟ್ವರ್ಕು. ಸೊ ಇಲ್ಲಿ ಮೆಸೇಜು ಆ್ಯಂಡ್ ನನಗೆ ಕಾಲ್ ಬಂದಿದ್ದು ಕೂಡ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಇಟ್ ಈಸ್ ಆ್ಯಕ್ಚುಲಿ ಗುಡ್. ಸೊ ಲೆಟ್ಸ್ ಗೋ ಬ್ಯಾಕ್ ಟು ದ ಹೋಮ್ ನೌ.